ಬಗೆದಷ್ಟು ಬಯಲಾಗ್ತಾ ಇದೆ ಕಾಮುಕ ಕಾರ್ತಿಕ್ನ ಅಟ್ಟಹಾಸ. ಮದ್ಯದ ನಶೆಯಲ್ಲಿ ಬಾಲಕಿಯನ್ನ ಬರ್ಬರವಾಗಿ ಕೊಂದಿದ್ದಂತಹ ಪಾಪಿ. ಬಗೆದಷ್ಟು ಬಯಲಾಗ್ತಾ ಇದೆ ಕಾಮುಕ ಕಾರ್ತಿಕ್ನ ಅಟ್ಟಹಾಸ. ಮದ್ಯದ ನಶೆಯಲ್ಲಿ ಬಾಲಕಿಯನ್ನ ಬರ್ಬರವಾಗಿ ಕೊಂದಿದ್ದಂತಹ ಪಾಪಿ. ಬಾಲಕಿಯನ್ನ ರೇಪ್ ಮಾಡಿ ಇರಿದು ಕೊಲೆ ಮಾಡಿದ್ದ. ಒಂದಲ್ಲ ಎರಡಲ್ಲ ಕಣ್ರಿ, 19 ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದ. ಮರಣೋತ್ತರ ಪರೀಕ್ಷೆಯಲ್ಲಿ ಕಾಮುಕನ ಕೃತ್ಯ ಬಯಲಾಗಿದೆ. ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ ಬಳಿಕ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಈ ಹಿಂದೆ ಕೊಲೆ ಯತ್ನ ಕೇಸ್ನಲ್ಲಿ ಜೈಲು ಸೇರಿದ್ದಂತಹ ಪಾಪಿ ಆ ಬಳಿಕ ಜಾಮೀನನ್ನ ಪಡೆದುಕೊಂಡು ಹೊರಗಡೆ ಬಂದಿದ್ದ. ಈಗ ಬಾಲಕಿ ಮೇಲೆ ರೇಪ್ ಮಾಡಿದ್ದಾನೆ. ಕಾಮುಕನ ಕೃತ್ಯಕ್ಕೆ ಸಾಂಸ್ಕೃತಿಕ ನಗರಿ ಬೆಚ್ಚಿ ಬಿದ್ದಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಕಾಮುಕ ಕಾರ್ತಿಕ್ನ ಅಟ್ಟಹಾಸ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಇದು ನಿಜಕ್ಕೂ. ನೋಡಿ, ಈತನೇ ಕಾರ್ತಿಕ್. ಈ ಹಿಂದೆಯೂ ಕೂಡ ಅತ್ಯಾಚಾರ ಎಸಗೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದ, ಕೊಲೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಪಟ್ಟಿದ್ದ ಈ ಕಾರ್ತಿಕ್. ಈ ಹಿನ್ನೆಲೆಯಲ್ಲಿ ಆತನನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು, ಕೋರ್ಟ್ಗೆ ಪ್ರೊಡ್ಯೂಸ್ ಕೂಡ ಮಾಡಲಾಗಿತ್ತು. ಆನಂತರ ಆತ ಶಿಕ್ಷೆಗೂ ಕೂಡ ಒಳಪಟ್ಟಿದ್ದ. ಅದಾದ ನಂತರ ಬೇಲ್ ಮೇಲೆ ಹೊರಬಂದು ಇದೀಗ ಮೈಸೂರಿನಲ್ಲಿ ಪಾಪ 10 ವರ್ಷದ ಬಾಲಕಿ ತನ್ನ ತಂದೆ ತಾಯಿಯ ಜೊತೆ ಈ ಬಲೂನ್ ಮಾರಾಟ ಮಾಡೋದಕ್ಕೆ ಅಂತ ಹೇಳಿ ಬಂದಿರುತ್ತೆ ಆ ಮಗು. ಆ ಮಗುವನ್ನ ಎತ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪಾಪ ಆ ಬಾಲಕಿಗೆ ಅರಿವಿರ್ಲಿಲ್ಲ, ನನ್ನ ತಂದೆ ತಾಯಿ ಎತ್ಕೊಳ್ತಾ ಇದ್ದಾರೇನೋ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದೆ. ಇಲ್ಲ ಅಂದಿದ್ರೆ ಈ ರೀತಿಯಾಗಿ ಯಾರೋ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಏನು ಗೊತ್ತಾಗಿದ್ದಿದ್ರೆ ಆ ಕ್ಷಣದಲ್ಲಿ ಆ ಮಗು ಕಿರ್ಚ್ಕೊಳ್ತಾ ಇತ್ತು ಅಂತ ಕಾಣಿಸುತ್ತೆ. ಬಟ್ ಆದರೆ ಅಲ್ಲಿ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಆತ ಬಿಟ್ಕೊಟ್ಟಿಲ್ಲ. ಬಾಲಕಿಯನ್ನ ರೇಪ್ ಮಾಡಿ ಪಾಪ ಆಕೆಯನ್ನ ಇರಿದು ಕೊಲೆ ಮಾಡಿದ್ದಾನೆ 19 ಬಾರಿ. ನೋಡಿ ಎಷ್ಟರ ಮಟ್ಟಿಗೆ ಆತನಿಗೆ ಈ ರೀತಿಯಾಗಿ ಮನಸ್ಥಿತಿ ಇದೆ ಅಂತ ಹೇಳಿ. ಕೃತ್ಯ ಎಸಗಿದ್ದು ಅಲ್ಲದೆ ಪಾಪ ಆ ಮಗುವನ್ನ ಕೊಂದು ಹಾಕಿದ್ದಾನೆ. ಇಂಥವ್ರಿಗೆಲ್ಲ ನಿಜಕ್ಕೂ ಭಾರಿ ದೊಡ್ಡ ಶಿಕ್ಷೆಯನ್ನೇ ವಿಧಿಸಬೇಕು. ಏನ್ ಶಿಕ್ಷೆ ಕೊಟ್ಟರೂ ಕೂಡ ಅದು ಕಮ್ಮಿನೇ. ಮೈಸೂರಿನಲ್ಲಿ ಇಂಥ ಒಂದು ಘಟನೆ ಯಾವತ್ತೂ ಸಹ ನಡೆದಿಲ್ಲ. ನಾವೆಲ್ಲರೂ ಕೂಡ ಒಂದು ಹೆಣ್ಣು ಮಗುಗೆ ಇದೊಂದು ಅತ್ಯಾಚಾರ, ಇಂಥ ಒಂದು ಕೊಳ್ಳೆ ನಡೆದಿರೋದು ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ತರತ್ತೆ. ಇದು ಯಾವುದೇ ಒಂದು ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಒಂದು ನಿರ್ದಿಷ್ಟ ಅಧಿಕಾರಿಗಳು ಅಂತ, ಇಡೀ ವ್ಯವಸ್ಥೆ ವಿಫಲ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಿಂದ ಕಾಣುತ್ತೆ. ನಾವೆಲ್ಲರೂ ಅದಕ್ಕೆ ಹೊಣೆ. ನಾವೆಲ್ಲರೂ ಒಂದು ರೀತಿ ಒಳ್ಳೆ ವ್ಯವಸ್ಥೆ ಸೃಷ್ಟಿಸುವ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿರೋ ಇಂಥ ಒಂದು ಪ್ರಕರಣದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿ. ರೇಪ್ ಮಾಡ್ತಾನೆ, ಅದನ್ನು ಕೊಲೆ ಮಾಡ್ತಾನೆ ಅಂತಂದ್ರೆ ಮನಸ್ಸಿಗೆ ನೋವಾಗದಲ್ಲೇ ಇರುತ್ತಾ? ಇದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವರಿಗೆ ಮಾತಾಡಲ್ಲ ಅಂತಲೇ. ಸರ್, ನಿಮಗೆ ಹೆಣ್ಮಕ್ಳು ಇಲ್ದಲೇ ಇರ್ಬೋದು, ನಿಮ್ಮ ಮನೆಯಲ್ಲೂ ಮಹಿಳೆಯರು ಇದ್ದಾರಲ್ಲ ಸರ್, ನಿಮ್ಮ ಮನಸ್ಸು ಮಿಡಿಯಲ್ವಾ ಇದು? ಏನು ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ ಸಂವೇದನಾ ರಹಿತವಾಗಿ ನಡ್ಕೋತಾ ಇದ್ದೀರಿ ಸರ್? ಬನ್ನಿ ಸರ್, ಬೆಂಗಳೂರಲ್ಲಿ ಕೂತಿರಲ್ಲ, ಇಲ್ಲಿ ಬಂದು ಒಂದು ಮೀಟಿಂಗ್ ತೊಗೊಳ್ಳಿ ಸರ್. ನೋಡಿ, ನಿಜಕ್ಕೂ ಈ ಒಂದು ವಿಚಾರ ಇದೆಯಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನು ಸಹಜವಾಗಿಯೇ ಮೂಡಿಸುತ್ತೆ. ಯಾಕೆಂತಂದ್ರೆ 10 ವರ್ಷದ ಬಾಲಕಿ, ಆಕೆಯ ಮೇಲೆ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾನೆ ಈತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ ಇದು. ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೋಡಿ ಇಲ್ಲಿ ಒಂದು ಕಡೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ನಮಗೆ ಪ್ರಶ್ನೆ ಮೂಡೋದು ಸಹಜ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ಯಾ ಅಂತ ಹೇಳಿ ಆತನ ಹಿನ್ನೆಲೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಆತನಿಗೆ ಬೇಲ್ ಕೂಡ ಸಿಗಬಾರದು, ಅಷ್ಟರ ಮಟ್ಟಿಗೆ ಶಿಕ್ಷೆಗೆ ಒಳಪಡಿಸಬೇಕೀಗ.
ಇನ್ನು ಬಹಳ ಮುಖ್ಯವಾಗಿ ಈ ಕೊಲೆ ಆರೋಪಿ ಕಾರ್ತಿಕ್ ಏನಿದ್ದಾನೆ, ಈತ ಏನ್ ಲೈಂಗಿಕ ದೌರ್ಜನ್ಯವನ್ನ ಮಹಿಳೆಗೆ ಕೊಡುವಂತ ಸಂದರ್ಭದಲ್ಲಿ ಆತ ಸಿಕ್ಕಿಬಿದ್ದು ಆತ ಈಗಾಗಲೇ ಜೈಲು ಶಿಕ್ಷೆಗೆ ಗುರಿಯಾಗಿದ್ದ. 4 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಂತ ಆರೋಪಿ ಕಾರ್ತಿಕ್ ಮೇಲ್ಮೇಲೆ ಹೊರ ಬಂದಿದ್ದ. ಪೊಲೀಸ್ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಈತನನ್ನ ಶಿಕ್ಷೆಗೆ ಗುರಿಪಡಿಸುವ ನಿಟ್ಟಿನಲ್ಲಿ ಎಷ್ಟೇ ಕಾನೂನನ್ನ ರೂಪಿಸಿದ್ರು ಕೂಡ ಈ ಕೊಲೆ ಆರೋಪಿ ಅದೇ ಕಾನೂನಿನ ಅಸ್ತ್ರವನ್ನ ಬಳಸ್ಕೊಂಡು ಹೊರಬಂದು ಮತ್ತದೇ ಕೃತ್ಯವನ್ನ ಎಸಗಿದ್ದಾನೆ. ಹೀಗಾಗಿ ಈ ಕೊಲೆ ಆರೋಪಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗುವ ನಿಟ್ಟಿನಲ್ಲಿ ಪೊಲೀಸರು ಆ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಬೇಕು. ಚಾರ್ಜ್ ಶೀಟ್ ಸಲ್ಲಿಸುವ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಒಂದಷ್ಟು ಬಿಗಿ ನಿಯಮಗಳನ್ನ ಬಿಗಿ ಕಲಂಗಳನ್ನ ಹಾಕುವ ಮೂಲಕವಾಗಿ ಆತ ಜೀವನ ಪರ್ಯಂತವೇ ಹೊರಗೆ ಬರಬಾರದು. ಜೊತೆಗೆ ನ್ಯಾಯಾಧೀಶರು ಕೂಡ ಈ ರೀತಿಯಾದಂತಹ ವ್ಯಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮವನ್ನ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅನ್ನೋ ಒಂದು ಒತ್ತಾಯ ಕೂಡ ಮೈಸೂರಿನಲ್ಲಿ ಕೇಳಿ ಬಂದಿದೆ. ಕೊಲೆ ಆರೋಪಿ ಏನಿದ್ದಾನೆ ಈತ ಆ ಮಗು ಏನಿದೆ 10 ವರ್ಷದ ಬಾಲಕಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ತನ್ನ ಅಜ್ಜಿಯ ಬಳಿ ಮಲಗಿದಂತಹ ಬಾಲಕಿ ಯಾರೋ ಬಂದು ಎತ್ಕೊಂಡು ಹೋದ್ರು ಅನ್ನುವಂತ ಸಂದರ್ಭದಲ್ಲಿ ತನ್ನ ಪೋಷಕರು ಅಜ್ಜಿಯೋ ಏನೋ ನನ್ನನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇರ್ಬೋದು ಅಂತೇಳಿ ಆ ಮಗು ಭಾವಿಸಿತು. ಮಗುವನ್ನ ಈ ಆರೋಪಿ ಎತ್ಕೊಂಡಂತ ಸಂದರ್ಭದಲ್ಲಿ ತನ್ನ ತಂದೆಯನ್ನ ತಪ್ಪಿಕೊಳ್ಳುವ ರೀತಿಯಲ್ಲಿ ಹೆಗಲನ್ನ ತಪ್ಕೊಂಡಿತ್ತು. ಇದು ನಿಜಕ್ಕೂ ಕೂಡ ಒಂದು ದುರ್ದೈವದ ಸಂಗತಿ. ಆ ರೀತಿಯಾಗಿ ಮಗು ತಪ್ಪಿಕೊಂಡ್ರು ಕೂಡ ಮಾನವೀಯತೆ ಇಲ್ಲದೇನೆ ಈ ರೀತಿಯಾಗಿ ಸುಮಾರು ತಲೆಯ ಭಾಗಕ್ಕೆ ತಲೆಗೆ ಸುಮಾರು 19 ಬಾರಿ ಸುಮಾರು 10 ರಿಂದ 15 ಬಾರಿ ತಲೆಗೆ ಚಾಕುಲಿ ಇರಿದಿದ್ದಾನೆ. ಜೊತೆಗೆ ಕಿಬ್ಬೊಟ್ಟೆಗೆ ಇರಿದಿದ್ದಾನೆ. ಜೊತೆಗೆ ಕುತ್ತಿಗೆಯ ಭಾಗಕ್ಕೆ ತಲೆಗೆ ಇರಿದು ಈತ ಬರ್ಬರವಾಗಿ ಆಕೆಯನ್ನ ರೇಪ್ ಮಾಡಿ ಹತ್ಯೆ ಮಾಡಿರುವಂತದ್ದು ನಿಜಕ್ಕೂ ಕೂಡ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸ. ನಿಜಕ್ಕೂ ಮೈಸೂರಿನ ಘಟನೆ ನಡೆದಂತ ಸ್ಥಳದಿಂದ ಏನು ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಒಳ್ಳೆ ಜಾಗದಲ್ಲಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ರು ಮೈಸೂರಿನ ನಗರಬಾದ್ ಪೊಲೀಸ್ ಟೀಮ್. ಅದಾದ ಬಳಿಕ ಆರೋಪಿ ಪೊಲೀಸರಿಂದ ಎಸ್ಕೇಪ್ ಆಗುವಂತ ಸಂದರ್ಭದಲ್ಲಿ ಆತನ ಕಾಲಿಗೆ ಗುಂಡು ಹೊಡೆದು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಇದೀಗ ವೈದ್ಯಕೀಯ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಒಂದಕ್ಕೆ ಲಭ್ಯ ಏನು ಕುಡಿತದ ನಶೆಯಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿರೋದು ಇದೀಗ ಸಾಬೀತಾಗಿದೆ. ಕುಡಿತದ ನಶೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದಷ್ಟು ಮದ್ಯಪಾನವನ್ನು ಮಾಡ್ತಾರೆ. ಈ ರೀತಿಯಾದ ಮನುಷ್ಯತ್ವವನ್ನೇ ಕಳ್ಕೊಳ್ಳುವ ನಿಟ್ಟಿನಲ್ಲಿ ಆಗಿದ್ದಂತೂ ನಿಜಕ್ಕೂ ಕೂಡ ನಾಗರಿಕ ಸಮಾಜವೇ ತಲೆ ತೆಗೆಸುವಂತದ್ದು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮೈಸೂರಿಗೆ ಬಂದು ಒಂದಷ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನ ರೈಟ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.